ಸರ್, ಈಗಷ್ಟೇ ಮಾಹಿತಿಗಳು ನಿಮಗೆ ಟಿಕೆಟ್ ಅನೌನ್ಸ್ ಆಗಿದೆ ಅನ್ನುವಂಥದ್ದು. ಸೊ ಅಧಿಕೃತವಾಗಿ ನೀವು ಅಭ್ಯರ್ಥಿ ಬಿಜೆಪಿಯಿಂದ ಅಭ್ಯರ್ಥಿ ಆದ್ರಿ. ಸೊ ಫಸ್ಟ್ ರಿಯಾಕ್ಷನ್ ನಿಮಗೆ? ಅಲ್ಲ, ಆಯಿತು. ಈಗ ಅದಕ್ಕೆ ನಾನು ನರೇಂದ್ರ ಮೋದಿ ಅವರನ್ನು ಮತ್ತು JP ನಡ್ಡಾ ಅವರನ್ನು ಮತ್ತು ಅಮಿತ್ ಶಾ ಅವರನ್ನು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರನ್ನು, ವಿಜಯೇಂದ್ರ ಅವರನ್ನು ಎಲ್ಲರನ್ನೂ ಕೂಡ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರ ಸಹಕಾರ ಕೂಡ ಬೇಕಾಗಿದೆ. ಸರ್, ಇವತ್ತಿಂದ ಹೊಸ ಜರ್ನಿ, ಯಾಕೆಂದರೆ ನೀವು ಎದುರು ಹಾಕೊಳ್ತಿರುವಂಥದ್ದು ಅಥವಾ ನಿಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಗೊತ್ತು ನಿಮಗೆ. ಹಾಲಿ ಸರ್ಕಾರ, 135 ಶಾಸಕರು, ಹಾಲಿ ಸಂಸದರು, DCM ಇದೆಲ್ಲವೂ ಶಕ್ತಿ ಇರುವಂತಹ ಕ್ಷೇತ್ರ. ಸೊ ಆಯ್ಕೆ ಮಾಡ್ಕೊಳ್ತಿದ್ದೀರಾ. ಈ ಕ್ಷೇತ್ರದ ಬಗ್ಗೆ ಭಯ ಇದೆಯಾ ಮಂಜುನಾಥ್ ಅವ್ರಿಗೆ ಈ ಕ್ಷೇತ್ರ ಅಂತ? ಭಯ ಏನಿಲ್ಲ, ಬಟ್ ಅಂದರೆ ಇದು ಚುನಾವಣೆ ಎದುರಿಸಬೇಕಾಗುತ್ತೆ. ಈಗ ಯಾವುದೇ ಕ್ಷೇತ್ರ ಆಗ್ಬೋದು, ಯಾವುದೂ ಕೇಕ್ ವಾಕ್ ಇರೋದಿಲ್ಲ. ಬಟ್ ತುಂಬ ಆತ್ಮವಿಶ್ವಾಸ ಇದೆ. ಯಾಕೆಂದರೆ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು ಸರಿ ಇದು ಪ್ರೂವ್ ಆಗಿದೆ. ಎಲ್ಲೆಲ್ಲಿ ವಿಧಾನಸಭೆಯಲ್ಲಿ ಒಂದು ಪಕ್ಷ ಗೆಲುವು ಸಾಧಿಸಿದೆ, ಅದು ಲೋಕಸಭೆಯಲ್ಲಿ ಹಿನ್ನಡೆಯಾಗಿದೆ. ಸೊ ಅದು ಹಿಸ್ಟ್ರಿ, ನೀವು ಚರಿತ್ರೆ ತಗೊಂಡ್ರೆ ಹಾಗೆ ಬರುತ್ತದು. ಸರ್, ಕೊನೆಯ ಪ್ರಶ್ನೆ. ರಾಜಕಾರಣ ಅಂದರೆ ಸುಲಭ ಅಲ್ಲ ಸರ್. ನೀವು ಸಾವಿರಾರು ಜೀವಗಳನ್ನು, ಹೃದಯಗಳನ್ನು ಉಳಿಸಿದ್ದೀರಾ ನೀವು. ರಾಜಕಾರಣ ಅಂದರೆ ಮಂಜುನಾಥ್ ಅವರ ವೈಯಕ್ತಿಕ ವಿಚಾರವನ್ನು ಕೂಡ ಇಲ್ಲಿ ತೆಗಿತಾರೆ, ಪ್ರತಿಯೊಂದು ಬ್ಲೈಮ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದಿರೋ ವಿಚಾರಗಳು ನಿಮ್ಮ ಮೇಲೆ ಆರೋಪಗಳು ಬರ್ತವೆ, ತೇಜೋವಧೆ ಮಾಡ್ತಾರೆ. ಇಷ್ಟು ವರ್ಷ ಸುದೀರ್ಘವಾಗಿ ಒಳ್ಳೆ ಜೀವನವನ್ನು ಮಾಡಿಕೊಂಡು ಒಳ್ಳೆ ಹೆಸರು ಮಾಡ್ಕೊಂಡು ಈ ರೀತಿಯಾದಂಥ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮಾನಸಿಕವಾಗಿ ಸಜ್ಜಾಗಿದ್ದಾರೆ ಮಂಜುನಾಥ್. ಹೌದು, ಯಾಕೆಂದರೆ ಲಿಸ್ನರ್ ಆಗಿರಬೇಕಾಗುತ್ತೆ. ಅದಕ್ಕೇನು ಪ್ರತಿಕ್ರಿಯೆ ಕೊಡೋದಕ್ಕಿಂತ ಲಿಸ್ನರ್ ಆಗಬೇಕಾಗಿರುತ್ತೆ. ಯಾಕೆಂದರೆ ಸುಮಾರು ಬರ್ಬೋದು ಏನೇನೋ ಸುಳ್ಳು ಸುದ್ದಿಗಳು. ಯಾಕೆಂದರೆ ಇವತ್ತು ನಾವು ನೋಡ್ತೇವೆ, ವಾಟ್ಸಾಪ್ ಯೂನಿವರ್ಸಿಟಿ ಅಂತಲೇ ಒಂದು ದೊಡ್ಡ ಯೂನಿವರ್ಸಿಟಿ ಶುರುವಾಗಿದೆ, ಫೇಕ್ ಯೂನಿವರ್ಸಿಟಿ ಅಂತ ಶುರುವಾಗಿದ್ದಾವೆ. ಸೊ ಹೀಗಾಗಿ ಜನರಿಗೆ ಗೊತ್ತಿದೆ. ಇವಾಗ ಎಷ್ಟೇ ಹೇಳಿದರೂ ಕೂಡ ಈ ನಮ್ಮ ರಾಜ್ಯದ ಪ್ರತಿಯೊಬ್ಬ ಜನರಿಗೂ, ಪ್ರಜ್ಞಾವಂತ ಜನರಿಗೆ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ ಏನು, ಯಾವ ರೀತಿ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಕೆಲವು ಟೀಕೆಗಳು ಬಂದರೂ ಕೂಡ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಅಂದರೆ ಜನರಿಗೆ ಗೊತ್ತಿದೆ ನಾವೇನು ಅಂತ. ಎಷ್ಟೇ ಜನ ನಿಮ್ಮ ಮೇಲೆ ಏನೇ ಮಾಡಿದರೂ ಕೂಡ, ಸೊ ನನಗೆ ನಂಬಿಕೆ ಇದೆ ಜನರು ಈಗ ನನ್ನ ಮೇಲೆ ಈಗಿರತಕ್ಕಂಥ ಏನು ಅಭಿಪ್ರಾಯ ಇದೆ ಅದೇ ಅಭಿಪ್ರಾಯ ಮುಂದುವರಿಯುತ್ತೆ ಅಂತ ನನಗೆ ವಿಶ್ವಾಸ. ಎಷ್ಟು ಗೆಲುವಿನ ವಿಶ್ವಾಸ ಇದೆ? 100%. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.